ಅದ್ಭುತವಾದ ದೇವರ ಪ್ರಸನ್ನತೆ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 5ನೇ ವಚನ. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು ಎಂಬುದಾಗಿ ತಿಳಿಸುತ್ತದೆ. ದೇವರು 10 ಆಜ್ಞೆಗಳನ್ನು ನೀಡಲು ಸೀನಾಯಿ ಪರ್ವತದ ಮೇಲೆ ಇಳಿದು ಬಂದಾಗ 3ನೆಯ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗುಗಳು, ಮಿಂಚುಗಳು, ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿಯು ಉಂಟಾಗಲು ಪಾಳ್ಯದಲ್ಲಿದ್ದ ಜನರೆಲ್ಲರೂ ನಡುಗಿದರು ಎಂಬುದಾಗಿಯೂ, ಯೆಹೋವನು ಬೆಂಕಿಯೊಳಗೆ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದ್ದರಿಂದ ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಆ ಹೊಗೆ ಹಾವಿಗೆಯ ಹೊಗೆಯಂತೆ ಏರಿತು. ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು ಎಂಬುದಾಗಿ ತಿಳಿಸುತ್ತದೆ. ಹೀಗೆ ದೇವರ ಅಗ್ನಿಮಯವಾದ ಅದ್ಭುತ ಪ್ರಸನ್ನತೆ ಜನರನ್ನು ನಡುಗುವಂತೆ ಮಾಡಿತು. ಇಂದು ನಾವು ಪರಲೋಕದ ದೇವದರ್ಶನ ಗುಡಾರವನ್ನು ನೋಡುವಾಗ ಅಂದು ಇಸ್ರಾಯೇಲ್ ಜನರು ಕಂಡ ದೃಶ್ಯವನ್ನು ನೆನಪಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ನಾನು ಹೋಗಿ ನಿಮಗೆ ಸಹಾಯಕನನ್ನು ಕಳಿಸುತ್ತೇನೆ ಎಂದು ವಾಗ್ದಾನ ನೀಡಿದನು. ಅದರಂತೆ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದುದರ ಬಗ್ಗೆ ತಿಳಿಸುತ್ತದೆ. ಆದರೆ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದಂಥ ದೃಷ್ಟಿಕೋನದಲ್ಲಿ ತಿಳಿಸುತ್ತದೆ. ಹೀಗೆ ಪರಲೋಕದ ದೇವದರ್ಶನ ಗುಡಾರಕ್ಕೆ ಕ್ರಿಸ್ತನು ಬರುವುದನ್ನು 24 ಹಿರಿಯರು ಮತ್ತು 4 ಜೀವಿಗಳು ಕಾದುಕೊಂಡಿದ್ದು, ಪವಿತ್ರಾತ್ಮನನ್ನು ಸೂಚಿಸುವ 7 ದೀಪಸ್ತಂಭಗಳನ್ನು ನಾವು ನೋಡುತ್ತೇವೆ ಮತ್ತು ಪವಿತ್ರಾತ್ಮನನ್ನು ತನ್ನ ಸಭೆಯ ಬೆಳವಣಿಗೆಗಾಗಿ ಕಳಿಸುವಂತೆ ಕಾದುಕೊಂಡಿರುವುದನ್ನು ನೋಡುವವರಾಗಿದ್ದೇವೆ. ಯೇಸು ತಾನು ವಾಗ್ದಾನ ಮಾಡಿದಂತೆ ಪವಿತ್ರಾತ್ಮನನ್ನು ಕಳಿಸಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಿಲ್ಲ. ಯಾಕೆಂದರೆ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲಿ ದೇವರ 7 ಆತ್ಮಗಳು ಭೂಮಿಯ ಮೇಲೆಲ್ಲ ಕಳಿಸಲ್ಪಟ್ಟದ್ದನ್ನು ಕುರಿತು ಓದುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಶಿಷ್ಯರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಆ ಪಂಚಸ್ತಮ ದಿನದಲ್ಲಿ ಪರಿಶುದ್ಧಾತ್ಮನು ಅವರ ಮೇಲೆ ಇಳಿದು ಬಂದದ್ದನ್ನು ನಾವು ನೋಡುವವರಾಗಿದ್ದೇವೆ. ಹೇಗೆ ಮೋಸೆ ಜನರ ಪರವಾಗಿ ಮಾತನಾಡಲು ಆ ಸೀನಾಯಿ ಪರ್ವತವನ್ನು ಏರಿ ಹೋದನೋ, ಅದೇ ರೀತಿಯಾಗಿ ಯೇಸು ಸ್ವಾಮಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಲು ಆತನು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಈ ಪ್ರಪಂಚದ ಕಳೆದ 2000 ವರ್ಷಗಳ ಇತಿಹಾಸವನ್ನು ತಿಳಿಸುವ ಈ ಪ್ರಕಟಣೆ ಪುಸ್ತಕ ನಿಜವಾಗಿಯೂ ಸಹ ಅದ್ಭುತವೇ ಹೌದು. ಇಂತಹ ವಿವರವಾದ ಒಳನೋಟವನ್ನು ಬೇರೆ ಯಾರೂ ಸಹ ನೀಡಲು ಸಾಧ್ಯವಿಲ್ಲ. ಈ ಪ್ರಪಂಚದ ರಕ್ಷಣೆಗಾಗಿ ಮುದ್ರೆ ಹೊಡೆಯಲು ಶ್ರದ್ಧೆಯಿಂದ ಕೆಲಸ ಮಾಡುವ ಯೇಸು ಸ್ವಾಮಿಯನ್ನು ಸಹ ನಾವು ನೋಡುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಈ ಮುದ್ರೆಗಳನ್ನು ಹೊಡೆದಾಗ ಶಿಷ್ಯರಿಂದ ಮೇಲಂತಸ್ತಿನಲ್ಲಿ ಆರಂಭವಾದ ಆದಿಸಭೆಯ ಕಾಲದಿಂದ ಹಿಡಿದು ಕ್ರಿಸ್ತನ 2ನೇ ಬರುಣದವರೆಗೂ ನಡೆಯುವ ಘಟನೆಗಳನ್ನು ಚಿತ್ರಿಸಿ ನಮಗೆ ಒಂದೊಂದಾಗಿ ವಿವರಿಸುವವನಾಗಿದ್ದಾನೆ. ಆದುದರಿಂದ ಈ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನಿಗಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.